ಹಾಯ್ ಫ್ರೆಂಡ್ಸ್, ಆ್ಯಕ್ಚುಲಿ ಇದು ನಿನ್ನೆದು ಈವ್ನಿಂಗ್ ವ್ಲಾಗು. ನಾನು ಅಮ್ಮನನ್ನು ಕರ್ಕೊಂಡು ಅವತಾರ ಸಿಲ್ಕ್ಗೆ ಸ್ಯಾರಿ ತೊಗೊಳ್ಳಿಕ್ಕೆ ಬಂದಿದ್ದೇವೆ. ನೆಕ್ಸ್ಟ್ ಮಂತಲ್ಲಿ ಒಂದು ಮದುವೆ ಫಂಕ್ಷನ್ ಇದೆ, ಅದಕ್ಕೋಸ್ಕರ ಇವತ್ತು ಅಮ್ಮನಿಗೆ ಸಾರಿ ತಗೊಳ್ಳುವ ಅಂತ ಬಂದ್ವಿ. ನಾವು ಹೆಂಗಸರು ಹಾಗೆ ಅಲ್ವಾ, ನಮ್ಮ ಹತ್ರ ಎಷ್ಟು ಒಳ್ಳೊಳ್ಳೆ ಡ್ರೆಸ್ ಸಾರಿ ಇದ್ರು ಹೊಸ ಫಂಕ್ಷನ್ ಬಂದಾಗ ನಮಗೆ ಹೊಸ್ತು ತಗೊಳ್ಳೇಬೇಕು ಅಂತ ಅನ್ಸುತ್ತೆ. ಫಂಕ್ಷನ್ ಅಂದಾಗ ಫಸ್ಟ್ ಯೋಚನೆ ಬರೋದೆ, ನನ್ನ ಹತ್ರ ಡ್ರೆಸ್ಸೇ ಇಲ್ವಲ್ಲ, ಯಾವ್ದು ಹಾಕುದು ಅಂತ. ಯಾವಾಗಲೂ ಹಾಕಿದ್ದನ್ನೇ ಹಾಕುದಲ್ವಾ, ಅದು ಮೊನ್ನೆ ಹಾಕಿದ್ದೆ ಇವತ್ತು ಹಾಕಿದ್ದೆ ಅಂತ. ಹಾಗೆ ಅಮ್ಮನಿಗೂ ಕೂಡ ಇವತ್ತು ಹೊಸದೇ ಸಾರಿ ಬೇಕು ಅಂತ ಹೇಳಿದರು, ಹಾಗೆ ತಗೊಳ್ಳಿಕ್ಕೆ ಬಂದು. ಕಲೆಕ್ಷನ್ ಅಂತೂ ತುಂಬ ಸಖತ್ತಾಗಿತ್ತು, ಕಾಂಬಿನೇಷನು ಸಖತ್ತಾಗಿತ್ತು. ನಾನು ನೋಡಿ ಸ್ಯಾರಿ ಎಲ್ಲ ಆಲ್ರೆಡಿ ಅಮ್ಮನ ಹತ್ರ ಇದ್ದದೇ ಕಲರ್, ಹಾಗಾಗಿ ಫೈನಲ್ ಆಗಿ ಈಗ ಆರೆಂಜ್ ಸ್ಯಾರಿ ಸೆಲೆಕ್ಟ್ ಮಾಡಿದ್ವಿ. ನಾವು ಸಾರಿ ತಗೊಳ್ಳಿಕ್ಕಿದ್ರೆ ಜಾಸ್ತಿಯಾಗಿ ಇಲ್ಲಿಗೆ ಬರೋದು ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹಾಗೆ ಬರುವಾಗ ಮಗಳನ್ನು ಪಾರ್ಕಿಗೆ ಕರ್ಕೊಂಡೋಗಿ ಸ್ವಲ್ಪ ಆಟಾಡಿಸ್ಕೊಂಡು ಬಂದೆ. ಸಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ಆ್ಯಕ್ಚುಲಿ ಇದು ನಿನ್ನೆದು ಈವ್ನಿಂಗ್ ವ್ಲಾಗು. ನಾನು ಅಮ್ಮನನ್ನು ಕರ್ಕೊಂಡು ಅವತಾರ ಸಿಲ್ಕ್ಗೆ ಸ್ಯಾರಿ ತೊಗೊಳ್ಳಿಕ್ಕೆ ಬಂದಿದ್ದೇವೆ. ನೆಕ್ಸ್ಟ್ ಮಂತಲ್ಲಿ ಒಂದು ಮದುವೆ ಫಂಕ್ಷನ್ ಇದೆ, ಅದಕ್ಕೋಸ್ಕರ ಇವತ್ತು ಅಮ್ಮನಿಗೆ ಸಾರಿ ತಗೊಳ್ಳುವ ಅಂತ ಬಂದ್ವಿ. ನಾವು ಹೆಂಗಸರು ಹಾಗೆ ಅಲ್ವಾ, ನಮ್ಮ ಹತ್ರ ಎಷ್ಟು ಒಳ್ಳೊಳ್ಳೆ ಡ್ರೆಸ್ ಸಾರಿ ಇದ್ರು ಹೊಸ ಫಂಕ್ಷನ್ ಬಂದಾಗ ನಮಗೆ ಹೊಸ್ತು ತಗೊಳ್ಳೇಬೇಕು ಅಂತ ಅನ್ಸುತ್ತೆ. ಫಂಕ್ಷನ್ ಅಂದಾಗ ಫಸ್ಟ್ ಯೋಚನೆ ಬರೋದೆ, ನನ್ನ ಹತ್ರ ಡ್ರೆಸ್ಸೇ ಇಲ್ವಲ್ಲ, ಯಾವ್ದು ಹಾಕುದು ಅಂತ. ಯಾವಾಗಲೂ ಹಾಕಿದ್ದನ್ನೇ ಹಾಕುದಲ್ವಾ, ಅದು ಮೊನ್ನೆ ಹಾಕಿದ್ದೆ ಇವತ್ತು ಹಾಕಿದ್ದೆ ಅಂತ. ಹಾಗೆ ಅಮ್ಮನಿಗೂ ಕೂಡ ಇವತ್ತು ಹೊಸದೇ ಸಾರಿ ಬೇಕು ಅಂತ ಹೇಳಿದರು, ಹಾಗೆ ತಗೊಳ್ಳಿಕ್ಕೆ ಬಂದು. ಕಲೆಕ್ಷನ್ ಅಂತೂ ತುಂಬ ಸಖತ್ತಾಗಿತ್ತು, ಕಾಂಬಿನೇಷನು ಸಖತ್ತಾಗಿತ್ತು. ನಾನು ನೋಡಿ ಸ್ಯಾರಿ ಎಲ್ಲ ಆಲ್ರೆಡಿ ಅಮ್ಮನ ಹತ್ರ ಇದ್ದದೇ ಕಲರ್, ಹಾಗಾಗಿ ಫೈನಲ್ ಆಗಿ ಈಗ ಆರೆಂಜ್ ಸ್ಯಾರಿ ಸೆಲೆಕ್ಟ್ ಮಾಡಿದ್ವಿ. ನಾವು ಸಾರಿ ತಗೊಳ್ಳಿಕ್ಕಿದ್ರೆ ಜಾಸ್ತಿಯಾಗಿ ಇಲ್ಲಿಗೆ ಬರೋದು ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹಾಗೆ ಬರುವಾಗ ಮಗಳನ್ನು ಪಾರ್ಕಿಗೆ ಕರ್ಕೊಂಡೋಗಿ ಸ್ವಲ್ಪ ಆಟಾಡಿಸ್ಕೊಂಡು ಬಂದೆ. ಸಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಬಾಯ್ ಬಾಯ್.